ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ನಡೆಸ್ತಾ ಇರುವಂತಹ ಪದಸಿರಿ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ವಿ ಆರ್ ಲರ್ನಿಂಗ್ ದಿ ನೆಕ್ಸ್ಟ್ ನ್ಯೂ 10 words ಟುಡೇ. ಸ್ನೇಹಿತರೆ, ವೊಕ್ಯಾಬ್ಯುಲರಿ ಅಂಡ್ ಟ್ರಾನ್ಸ್ಲೇಷನ್ ಸರಣಿಯನ್ನ ಜ್ಞಾನಗಂಗೋತ್ರಿಯಿಂದ ನಡೆಸ್ತಾ ಇದ್ದೀವಿ. ಇದು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಉಪಯುಕ್ತ. ಆದರೆ ಈ ಸದ್ಯಕ್ಕೆ ನೋಟಿಫಿಕೇಶನ್ ಆಗಿರುವಂತಹ PSI ಪರೀಕ್ಷೆಗೆ ಅತ್ಯವಶ್ಯಕ. ವೊಕ್ಯಾಬ್ಯುಲರಿ ಅಂಡ್ ಟ್ರಾನ್ಸ್ಲೇಷನ್ಸ್ ಅಟ್ ನಂಬರ್ 4 ಟೀಮ್ ಜ್ಞಾನಗಂಗೋತ್ರಿ ಪ್ರೆಸೆಂಟೇಶನ್. ಸ್ನೇಹಿತರೆ, ಈ ದಿವಸ ನಾವು 31ರಿಂದ 40ರವರೆಗಿನ ಪದಗಳನ್ನ ಕಲ್ತ್ಕೊಳ್ತೀವಿ. ಕ್ಯಾರೆಕ್ಟರಿಸ್ಟಿಕ್ಸ್ ಹಾಗಂತಂದ್ರೆ ಫೀಚರ್ಸ್, ಲಕ್ಷಣಗಳು ಅಂತ ಹೇಳಿ. 32 ಕ್ಯಾಪ್ಚರ್, ಫ್ಯಾಸಿನೇಟ್ ಅಥವಾ ಆಕರ್ಷಿಸು. ನಾವೆಲ್ಲರೂ ಕ್ಯಾಪ್ಚರ್ ಅಂದ್ರೆ ಬಂಧಿಸು, ಹಿಡಿ, ಸೆರೆ ಹಿಡಿ ಹೀಗೆ ನೋಡಿರ್ತೀವಿ. ಅದಕ್ಕೆ ಒಂದು ಹೊಸ ತರದಲ್ಲಿ ಬರೆಯೋಣ ಅಂತ ಹೇಳಿ ನಾ ಹೇಳಿದ್ದೆ ಸ್ನೇಹಿತರೆ ನಿಮಗೆ. ಒಂದೇ ಪದವನ್ನ ಹಲವಾರು ರೀತಿಯಲ್ಲಿ ನಾವು ಬರಿಬಹುದು. ಅಂದ್ರೆ ಬೇರೆ ಬೇರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಬಳಸಬಹುದು. ಸದ್ಯಕ್ಕೆ ನಮಗೆ ಒಂದೊಂದು ತರದಲ್ಲಿ ಬರೆಯುವಂಥದ್ದು ಅಭ್ಯಾಸ ಆಗ್ಲಿ. ನಾವು ಪದಗಳ ಪರಿಚಯವನ್ನ ಮಾಡ್ಕೊಂಡ್ಬಿಡೋಣ. ಅದಾದ ನಂತರ ಬೇರೆ ತರದ್ದು ಮಾಡೋ ಪ್ರಯತ್ನವನ್ನ ಮಾಡೋಣ. ಸ್ನೇಹಿತರೆ, ಇನ್ಸೆನ್ಸ್ ಅಂದ್ರೆ ಊದಿನ ಕಡ್ಡಿ, ಅಗರಬತ್ತಿ, ಇನ್ಸೆನ್ಸ್ ಸ್ಟಿಕ್ಸ್ ಅಂತ ಬರೆದಿರ್ತಾರಲ್ವಾ, ಗಂಧದ ಕಡ್ಡಿ ಹೀಗೆಲ್ಲ ಅಂತ ಹೇಳಿ. ಇದಕ್ಕೆ ಮತ್ತೂ ಒಂದು ಅರ್ಥ ಇದೆ, ಟು ಇಗ್ನೈಟ್ ಅಂತ, ಅಂದ್ರೆ ರೊಚ್ಚಿಗೆಬ್ಬಿಸು ಅಂತ. ಮುಂದೆ 34 ಗ್ಲಾನ್ಸ್ ಅಂದ್ರೆ ಕ್ವಿಕ್ ಲುಕ್. ಎಷ್ಟು ಬೇಗ ನೋಡ್ಬೇಕು ಅಂದ್ರೆ ಮಿಂಚಿನ ನೋಟ, ಅದಕ್ಕೆ ಮಿಂಚು ನೋಟ ಅಂತ ಹೇಳಿ ಬರ್ದಿದ್ದೀನಿ. ಅದಾದ ನಂತರ ಅಬ್ಸ್ಟ್ರಾಕ್ಟ್ ಅಂದ್ರೆ ಜಿಸ್ಟ್ ಅಥವಾ ಸಾರಾಂಶ ಅಂತ ಹೇಳೋಣ. ಡಿಗ್ನಿಟರಿ ಅಂದ್ರೆ VIP ಅಥವಾ ಗಣ್ಯ ವ್ಯಕ್ತಿ. ಅಕಾರ್ಡ್ ಅಂದ್ರೆ ಟ್ರೀಟಿ ಅಥವಾ ಒಪ್ಪಂದ ಅಂತ ಹೇಳಿ. ಅಟ್ಯಾಕ್ ಅಂದ್ರೆ ರೌಂಡ್, ಆಕ್ರಮಿಸು. ಅಬ್ಸ್ಟೈನ್ ಅಂದ್ರೆ ಕೀಪ್ ಅವೇ ಅಥವಾ ದೂರವಿರು ಅಂತ ಹೇಳಿ. ಅರ್ಜ್ ಅಂತ ಹೇಳಿದ್ರೆ ಸ್ಟ್ರಾಂಗ್ ರೆಸ್ಟ್ಲೆಸ್ ಡಿಸೈರ್, ಉತ್ಕಟ ಬಯಕೆ ಅಂತ ಹೇಳೋಣ. ಸ್ನೇಹಿತರೆ, ನಾನು ಮೊದಲನೇ ಕಾಲಮ್ ಅಲ್ಲಿ ಯಾವ ಪದಗಳನ್ನ ಬರೆದಿದ್ದೀನಿ ಆ ಪದಗಳನ್ನ ಬಳಸಿ ವಾಕ್ಯಗಳನ್ನ ರಚಿಸಿದ್ದೀನಿ. ಹಾಗೇನೇನೆ ಹಿಂದಿನ ವಿಡಿಯೋ ಮಾಡಿದಾಗ ಸ್ನೇಹಿತರು ಕೇಳಿದ್ರು, ಸರ್ ಮಾಡೋ ತರ ಮಾಡಿ, ಅಂದ್ರೆ ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ, ನಾವೇ ಟ್ರಾನ್ಸ್ಲೇಟ್ ಮಾಡ್ತೀವಿ, ಆ ನಂತರದಲ್ಲಿ ಅದಕ್ಕೆ ಉತ್ತರ ಬರಲಿ ಅಂತ ಹೇಳಿ. ಹಾಗೆ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ, ಮತ್ತೆ ಕನ್ನಡದಿಂದ ಇಂಗ್ಲಿಷ್ಗೂ ಮಾಡಿದ್ದೀನಿ. ಹಾಗೇನೆ ಇದನ್ನ ನೀವು ವಿಡಿಯೋ ಇಲ್ಲಿ ಪಾಸ್ ಮಾಡಿ ನಿಮ್ಮದೇ ಆದಂತಹ ಟ್ರಾನ್ಸ್ಲೇಷನ್ ಅನ್ನ ಮಾಡಿ ಆ ನಂತರದಲ್ಲಿ ಉತ್ತರವನ್ನ ನೋಡ್ಬೋದು. ದಿ ಕೀ ಆನ್ಸರ್ ಕ್ಯಾನ್ ಬಿ ಸೀನ್ ಲೇಟರ್. ಹೌದಲ್ವಾ? ನೋಡಿ, ಮತ್ತೆ 31ನೇ ಪದದಲ್ಲಿ ವಾಕ್ಯದಲ್ಲಿ ಹೀಗಂತ ಹೇಳಿ ಇದೆ, ಆ ಚಲನಚಿತ್ರದಲ್ಲಿ ಒಳ್ಳೆಯ ನಾಯಕನ ಲಕ್ಷಣಗಳನ್ನು ಚಿತ್ರಿಸಲಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಂತಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಗುಡ್ ಲೀಡರ್ ಹ್ಯಾಸ್ ಬೀನ್ ಪಿಕ್ಚರೈಸ್ಡ್ ಇನ್ ದಟ್ ಮೂವಿ ಅಂತ ಹೇಳಿ ಬರ್ದಿದೀವಿ. ಹೌದಲ್ವಾ ಸ್ನೇಹಿತರೆ? ಇಲ್ಲಿ ಹಾಗಂತಂದ್ರೆ ನಾವು ಯಾವ ಪದವನ್ನ ಬಳಸಿದ್ದಾರೆ, ಲಕ್ಷಣಗಳು ಅಂತ ಹೇಳಿದ್ವಿ ಅಲ್ವಾ. ಲಕ್ಷಣಗಳು ಅಂತ ಹೇಳಿದ್ರೆ ಅದಕ್ಕೆ ನಾವು ಬಳಸಿರುವಂಥದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನುವಂಥ ಪದ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಗುಡ್ ಲೀಡರ್ ಹ್ಯಾಸ್ ಬೀನ್ ಪಿಕ್ಚರೈಸ್ಡ್ ಇನ್ ದಟ್ ಮೂವಿ ಅನ್ನುವಂಥದ್ದನ್ನ ನೋಡಿದ್ವಿ. ಹಾಗಾದ್ರೆ ಮುಂದಿನ ವಾಕ್ಯ ನೋಡಿ, ಮತ್ತೆ ಈ ಚಿತ್ರಪಟ ಅಥವಾ ಆ ಚಿತ್ರಪಟ ಎಲ್ಲರನ್ನು ಆಕರ್ಷಿಸಿತು ಅಂತ ಹೇಳಿ ಇದೆ. ಆ ಚಿತ್ರಪಟ ಎಲ್ಲರನ್ನು ಆಕರ್ಷಿಸಿತು ಅಂತ ಹೇಳಿದ್ರೆ ಇದಕ್ಕೆ ನಾವು ಏನಂತ ಬರಿಬೇಕು? ಪಾಸ್ ಮಾಡಿ ನೋಡ್ಕೊಳ್ಳಿ ಸ್ನೇಹಿತರೆ. ದಟ್ ಪೇಂಟಿಂಗ್ ಕ್ಯಾಪ್ಚರ್ಡ್ ಎವ್ರಿವನ್ ಅಂತ ಹೇಳೋಣ. ಹೌದಲ್ವಾ? ನೋಡಿ, ಮತ್ತೆ ಆಕರ್ಷಿಸಿತು ಅನ್ನುವಂಥ ಪದಕ್ಕೆ ಕ್ಯಾಪ್ಚರ್ಡ್ ಎವ್ರಿವನ್, ಎಲ್ಲರ ಗಮನ ಸೆಳೆಯಿತು, ಎಲ್ಲರನ್ನೂ ಸೆರೆ ಹಿಡಿಯಿತು, ತನ್ನ ಉತ್ಕೃಷ್ಟತೆಯಿಂದ ಸೆರೆ ಹಿಡಿಯಿತು ಅಂತ ಹೇಳೋದಿಕ್ಕೆ ದಿ ಬೆಸ್ಟ್ ಪೇಂಟಿಂಗ್ ಇಟ್ ಕ್ಯಾಪ್ಚರ್ಡ್ ಎವ್ರಿವನ್ಸ್ ಅಟೆನ್ಷನ್ ಅನ್ನೋದಿಕ್ಕೆ ಆಕರ್ಷಿಸಿತು, ಕ್ಯಾಪ್ಚರ್ಡ್ ಅಂತ ಹೇಳೋಣ. ಸರಿ ಅಲ್ವಾ ಸ್ನೇಹಿತರೆ? ಹಾಗಂತಂದ್ರೆ ಮುಂದಿನ ವಾಕ್ಯ ಹೀಗಿದೆ, ಸುಮ್ಮನಿದ್ದ ಸಿಂಹವನ್ನು ರೊಚ್ಚಿಗೆಬ್ಬಿಸಿದರು. ಸುಮ್ಮನಿದ್ದ ಸಿಂಹವನ್ನು ರೊಚ್ಚಿಗೆಬ್ಬಿಸಿದರು. ರೊಚ್ಚಿಗೆಬ್ಬಿಸು ಅನ್ನುವಂತಹ ಪದವನ್ನ ಮಾಡ್ಬೇಕಲ್ವ ನಾನು. ಹಾಗಂತಂದ್ರೆ ನೋಡಿ, ಮತ್ತೆ ದೇ ಇನ್ಸೆನ್ಸ್ಡ್ ದಿ ಸೈಲೆಂಟ್ ಲಯನ್. ದೇ ಇನ್ಸೆನ್ಸ್, ರೊಚ್ಚಿಗೆಬ್ಬಿಸು, ಇನ್ಸೆನ್ಸ್ಡ್ ಅಂತ ಹೇಳೋಣ ಅಲ್ವಾ ಸ್ನೇಹಿತರೆ. ದೇ ಇನ್ಸೆನ್ಸ್ಡ್ ದಿ ಸೈಲೆಂಟ್ ಲಯನ್, ಸುಮ್ಮನಿದ್ದ ಸಿಂಹವನ್ನು ರೊಚ್ಚಿಗೆಬ್ಬಿಸಿದರು.
ಮುಂದಿನ ವಾಕ್ಯ ಮತ್ತೆ ನೋಡಿ ಹೀಗಿದೆ, ಅವನ ತಾಯಿಯ ಒಂದು ನೋಟ ಅವನನ್ನು ನಡುಗಿಸಿತು. ಅವನ ತಾಯಿಯ ಒಂದು ನೋಟ ಅವನನ್ನು ನಡುಗಿಸಿತು. ಒನ್ ಗ್ಲಾನ್ಸ್ ಆಫ್ ಹಿಸ್ ಮದರ್ ಅನ್ನರ್ವ್ಡ್ ಹಿಮ್. ಅಂದ್ರೆ ಎಲ್ಲ ನರಗಳು ಬಿಗಿಸ್ಕೊಂಡ್ಬಿಡ್ತು, ಭಯ ಆಗೋಯಿತು. ಅವನ ತಾಯಿಯ ಒಂದು ನೋಟ. ನಾವು ಬರ್ದಿರೋದು ಅದೇ ಪದವನ್ನಲ್ವಾ ನೋಡಿ, ಮತ್ತೆ ಗ್ಲಾನ್ಸ್ ಅಂತ ಹೇಳಿ ಬರ್ಕೊಂಡಿದೀವಿ. ಆ ಗ್ಲಾನ್ಸ್ ಅನ್ನುವಂಥ ಪದ ನಡುಗಿಸು, ಭಯಪಡಿಸು, ಹೆದರಿಸು ಅನ್ನುವಂಥದ್ದಕ್ಕೆ ಅನ್ನರ್ವ್ ಅಂತ ಹೇಳಿ ಬಳಸೋಣ. ಹೌದಲ್ವಾ ಸ್ನೇಹಿತರೆ? ನೋಡೋಣ ಅಲ್ವಾ ಮತ್ತೆ ಮುಂದಿನ ವಾಕ್ಯವನ್ನ. ಮುಂದಿನ ವಾಕ್ಯ, ಲೆಕ್ಕ ಸಾರಾಂಶವನ್ನು ಮಂತ್ರಿಗಳು ಮಂಡಿಸಿದರು. ಹೌದಾ? ಮತ್ತೆ ನೋಡಿ ಇಲ್ಲಿ ಲೆಕ್ಕ ಸಾರಾಂಶ, ಸಾರಾಂಶ ಅಂತ ಅಲ್ವಾ ಮತ್ತೆ ನಾವು ನೋಡಿದ್ದು, ಹೌದಲ್ವಾ? ಆ ಪದಕ್ಕೆ ದಿ ಮಿನಿಸ್ಟರ್ ಪ್ರೆಸೆಂಟೆಡ್ ಹಿಸ್ ಜಿಸ್ಟ್ ಆಫ್ ಅಕೌಂಟ್ಸ್ ಅಥವಾ ಅಬ್ಸ್ಟ್ರಾಕ್ಟ್ ಆಫ್ ಅಕೌಂಟ್ಸ್ ಅಂತ ಹೇಳೋದಿಕ್ಕೆ ಜಿಸ್ಟ್ ಆಫ್ ಅಕೌಂಟ್ಸ್. ಸ್ನೇಹಿತರೆ, ಅಬ್ಸ್ಟ್ರಾಕ್ಟ್ ಆಫ್ ಅಕೌಂಟ್ಸ್ ಅಂತ ಹೇಳಿ ಬರ್ಕೊಳ್ಳಿ. ಮತ್ತೆ ಇಲ್ಲಿ ಅಬ್ಸ್ಟ್ರಾಕ್ಟ್ ಅಂದ್ರೆ ಜಿಸ್ಟ್ ಅಂತ ಹೇಳಿ ಅರ್ಥ. ಹೌದಲ್ವಾ? ಮುಂದಿನ ವಾಕ್ಯ ನೋಡಿ 36ನೇದು, ವೇದಿಕೆಯ ಮೇಲೆ ಅನೇಕ ಗಣ್ಯ ವ್ಯಕ್ತಿಗಳು ಇದ್ದರು. ಗಣ್ಯ ವ್ಯಕ್ತಿಗಳು ಇದ್ದರು. ಪಾಸ್ ಮಾಡ್ಕೊಂಡ್ಬಿಡಿ, ಅಲ್ಲಿ ಮಾಡ್ಕೊಂಡ್ರೆ ಬಂತು. ಮತ್ತೆ ದೇರ್ ವರ್ ಮೆನಿ ಡಿಗ್ನಿಟರೀಸ್ ಆನ್ ದಿ ಡಯಾಸ್. ಡಯಾಸ್ ಅಂದ್ರೆ ವೇದಿಕೆ ಅಂತ ಹೇಳಿ ನಮ್ಗೆಲ್ಲ ಗೊತ್ತಿದೆ. ಹೌದಲ್ವಾ? ಮತ್ತೆ ಮುಂದಿನ ವಾಕ್ಯ ನೋಡಿ, ಎರಡು ರಾಷ್ಟ್ರಗಳು ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದವು ಅಂತ ಹೇಳಿ ನೋಡಿದ್ವಿ. ಇದಕ್ಕೆ ಉತ್ತರ, ದಿ ಟೂ ನೇಷನ್ಸ್ ಸೈನ್ಡ್ ಅ ಪೀಸ್ ಅಕಾರ್ಡ್ ಅಂತ ಹೇಳಿ ಹೇಳ್ತಾ ಇದೀವಿ. ಒಪ್ಪಂದ ಅನ್ನುವಂಥದಕ್ಕೆ ಅಕಾರ್ಡ್ ಅಂತ ಹೇಳಿ ಹೇಳಿದ್ವಿ. ಹೌದಾ ಸ್ನೇಹಿತರೆ? ಗೊತ್ತಾಯ್ತಾ? ಮತ್ತೆ ಹೋಗೋಣ ಮುಂದಿನ ವಾಕ್ಯಕ್ಕೆ. ಮುಂದಿನ ವಾಕ್ಯ, ಕಳ್ಳರು ಅಡಗಿಕೊಂಡಿದ್ದ ಆ ಹಳೆಯ ಕೋಟೆಯನ್ನು ಪೊಲೀಸರು ಸುತ್ತುವರೆದರು. ಪ್ರತಿ ಕನ್ನಡ ವಾಕ್ಯವಾದ ನಂತರ ನಿಮ್ಮ ವಿಡಿಯೋವನ್ನ ಪಾಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮಾಡ್ಕೊಂಡ್ರೆ ನೀವು ಅದಕ್ಕೆ ಇಂಗ್ಲಿಷ್ ಅಲ್ಲಿ ಬರ್ದು ಬಿಡ್ಬೋದು. ನಾನು ಮೊದಲೇ ಹೇಳಿದ್ದೀನಿ, ವರ್ಬ್ ನ ನೋಡಿ, ಟೆನ್ಸ್ ನ ನೋಡಿ, ಆ ನಂತರದಲ್ಲಿ ಬರೀರಪ್ಪ ಅಂತ ಹೇಳ್ಬಿಟ್ಟು. ಹೌದಲ್ವಾ? ಅದಕ್ಕೆ ಸಮಾನಾರ್ಥಕ ಪದಗಳನ್ನ ಬಳಸಿದ್ರು ಕೂಡ ನೀವು ಅದನ್ನ ಬದಲಾಯಿಸಿ ಬರಿಬೇಕು. ನಾ ಹೇಳ್ತಾನೆ ಇದ್ದೀನಿ, ನಾವು ಅದರ ರೂಪಾಂತರವನ್ನೇನೂ ಮಾಡಿಲ್ಲ, ಅದು ಹೆಂಗಿದೆ ಹಾಗೆ ಬಳಸಿದೀವಿ ಅಂತ ಹೇಳಿ ನೋಡಿ. ಮತ್ತೆ ಈ ವಾಕ್ಯಕ್ಕೆ ಇರುವಂತಹ ಅರ್ಥ, ದಿ ಪೊಲೀಸ್ ಅಟ್ಯಾಕ್ ದಿ ಓಲ್ಡ್ ಫೋರ್ಟ್ ವೇರ್ ಥೀವ್ಸ್ ವರ್ ಹೈಡಿಂಗ್ ಅಂತ ಹೇಳಿ ಮಾಡಿದೀವಿ. ಹೌದಲ್ವಾ? ಮತ್ತೆ ನೋಡಿ ಇಲ್ಲಿ ನಾವು ಏನಂತ ಹೇಳಿದ್ವಿ, ಕಳ್ಳರು ಅಡಗಿಕೊಂಡಿದ್ದ ಆ ಕೋಟೆಯನ್ನು ಪೊಲೀಸರು ಸುತ್ತುವರೆದರು. ದಿ ಪೊಲೀಸ್ ಅಟ್ಯಾಕ್ಡ್ ದಿ ಓಲ್ಡ್ ಫೋರ್ಟ್ ವೇರ್ ಥೀವ್ಸ್ ವರ್ ಹೈಡಿಂಗ್ ಅಂತ ಹೇಳಿ ಮಾತಾಡಿದ್ವಿ. ಸರಿ, ಹಂಗಾದ್ರೆ ಹೋಗೋಣ ಸ್ನೇಹಿತರೆ ಮುಂದಿನ ವಾಕ್ಯಕ್ಕೆ. ಮುಂದಿನ ವಾಕ್ಯ ಹೀಗಂತ ಹೇಳ್ತಾ ಇದ್ದಾರೆ, ದುಶ್ಚಟಗಳಿಂದ ದೂರವಿರಿ, ದುಷ್ಟ ಸ್ನೇಹಿತರಿಂದ ದೂರವಿರಿ, ದುಷ್ಟ ಆಲೋಚನೆಗಳಿಂದ ದೂರವಿರಿ. ಹೌದಲ್ವಾ? ಹಾಗಂತಂದ್ರೆ ಇದಕ್ಕೆ ಮುಂದೆ ಬರುವಂಥದ್ದು ಅಬ್ಸ್ಟೈನ್ ಫ್ರಮ್ ಬ್ಯಾಡ್ ಹ್ಯಾಬಿಟ್ಸ್. ಸ್ನೇಹಿತರೆ, ನಾವು ಇದನ್ನೇ ಮತ್ತೆ ನೋಡಿದ್ದು, ದೂರವಿರಿ ಅನ್ನೋದಿಕ್ಕೆ ಅರ್ಥ ಅಬ್ಸ್ಟೈನ್ ಅಂತ ಹೇಳ್ಬಿಟ್ಟು, ಅಬ್ಸ್ಟೈನ್ ಫ್ರಮ್ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಹೇಳಿ. ಹೌದಲ್ವಾ? ಸರಿ, ಹಂಗಾದ್ರೆ ಮುಂದಿನ ವಾಕ್ಯಕ್ಕೆ ಹೋಗೋಣ ಅಲ್ವಾ ಸ್ನೇಹಿತರೆ. ಈ ದಿನದ ಕೊನೆಯ ವಾಕ್ಯ ಹೀಗಿದೆ, ಯಾವುದೇ ಕೆಲಸದಲ್ಲಿ ಯಶಸ್ವಿಯಾಗಲು ಉತ್ಕಟ ಬಯಕೆ ಇರಬೇಕು. ಹೌದಾ? ನಾವು ನೋಡಿದ್ದು ಅರ್ಜಂದ್ರೆ ಉತ್ಕಟ ಬಯಕೆ ಅಂತ ಹೇಳಿ ನೋಡಿದ್ವಿ. ಸ್ನೇಹಿತರೆ, ನಿಲ್ಲಿಸ್ಕೊಳ್ಳಿ ನಿಮ್ಮ ವಿಡಿಯೋನ, ಇಲ್ಲಿಗೆ ಟ್ರಾನ್ಸ್ಲೇಟ್ ಮಾಡಿ, ಆ ನಂತರದಲ್ಲಿ ನೋಡೇ ಬಿಡೋಣ ಮತ್ತೆ ಉತ್ತರವನ್ನ. ಯು ಶುಡ್ ಹ್ಯಾವ್ ಅ ಸ್ಟ್ರಾಂಗ್ ಅರ್ಜ್ ಟು ಸಕ್ಸೀಡ್ ಇನ್ ಎನಿ ಟಾಸ್ಕ್. ಇವತ್ತು ನಾನು ಸ್ವಲ್ಪ ಸುಲಭವಾದ ಪದಗಳನ್ನ ತಗೊಂಡಿದ್ದೀನಿ, ಸ್ವಲ್ಪ ಚಿಕ್ಕ ಚಿಕ್ಕ ವಾಕ್ಯಗಳನ್ನ ಮಾಡಿದ್ದೀನಿ. ಸ್ನೇಹಿತರೆ, ಮುಂದಿನ ಕ್ಲಾಸಲ್ಲಿ ಗ್ರೂಪಿಂಗ್ ಮೆಥಡ್, ಸ್ವಲ್ಪ ದೊಡ್ಡ ವಾಕ್ಯಗಳು, ಅದನ್ನ ಬ್ರೇಕ್ ಮಾಡಿ ಮಾಡೋದು ಹೇಗೆ ಅನ್ನೋದನ್ನ ಕೂಡ ತೋರಿಸ್ಕೊಡ್ತೀನಿ. ಹಾಗೇನೆ ಏನ್ ಗೊತ್ತಾ, ನೀವು ಪೂರ್ಣ ಪ್ರಮಾಣದ ತರಗತಿಗಳನ್ನ ಅಟೆಂಡ್ ಮಾಡಬೇಕಾಗಿದ್ರೆ ಜ್ಞಾನಗಂಗೋತ್ರಿಯ ಲೈವ್ ಕ್ಲಾಸಸ್ ಆನ್ಲೈನ್ ಮನೆಯಲ್ಲೇ ಕೂತು ನೀವು ತರಗತಿಗಳನ್ನ ನೋಡ್ಬೇಕಾಗಿದ್ರೆ 3ನೇ ಬ್ಯಾಚ್ ಶುರುವಾಗ್ತಾ ಇದೆ. ಜೂನ್ 7ನೇ ತಾರೀಕು ಸಾಯಂಕಾಲ 6 ಗಂಟೆಯಿಂದ 8 ಗಂಟೆವರೆಗೆ ಪ್ರತಿದಿನ, ಶನಿವಾರ ಭಾನುವಾರಗಳನ್ನ ಹೊರತುಪಡಿಸಿ ಬಾಕಿ ಎಲ್ಲ ದಿನಗಳು ನಾವು ನಿಮ್ ಜೊತೆಗಿರ್ತೀವಿ. ಎಲ್ಲ ಕಾಂಪೋನೆಂಟ್ಸ್ ನ ಹೇಳ್ಕೊಡ್ತೀವಿ ಸ್ನೇಹಿತರೆ. ಎಸ್ಸೆ, ಪ್ರಿಸಿ,
ಟ್ರಾನ್ಸ್ಲೇಷನ್ ಇಂಗ್ಲಿಷಿಂದ ಕನ್ನಡಕ್ಕೆ, ಕನ್ನಡದಿಂದ ಇಂಗ್ಲಿಷಿಗೆ ಎಲ್ಲವನ್ನ ಹೇಳ್ಕೊಡ್ತೀವಿ. ಹಾಗೆ ನೀವು ನೋಡ್ತಾನೆ ಇದ್ದೀರಾ, ಈ ಚಿತ್ರದಲ್ಲಿ ಕಾಣಿಸೋ ಸುರೇಶ್ ಸರ್ ಹಾಗೂ ನಾನು ಇಬ್ರು ಕೂಡ ನಿಮ್ ಜೊತೆಗೆ ಕೋರ್ಸಿನ ಉದ್ದಕ್ಕೂ ಇರ್ತೀವಿ. ದಿಸ್ ಈಸ್ ಎ ಪ್ರೆಸೆಂಟೇಷನ್ ಆಫ್ ಟೀಮ್ ಜ್ಞಾನ ಗಂಗೋತ್ರಿ. ಸ್ನೇಹಿತರೆ, ನಾಳೆ ಮತ್ತೆ ನಾವು ಪದಪುಂಜವನ್ನ ಹಾಕುವವರೆಗೆ ಕೀಪ್ ಸ್ಟಡಿಯಿಂಗ್, ಕೀಪ್ ಲರ್ನಿಂಗ್. ಎಲ್ರಿಗೂ ಒಳ್ಳೆದಾಗ್ಲಿ. ನಮಸ್ಕಾರ.